ವಿಕೋಪದ ಸಂದರ್ಭ ಮನೆ ಕಳೆದುಕೊಂಡು ದೂರದ ಮೇಕೇರಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೆಲೆಗೊಂಡಿರುವ ಸುಮಾರು 22 ಕುಟುಂಬಗಳಿಗೆ ಈವರೆಗೂ ನೀರಿನ ಸೌಲಭ್ಯ ಒದಗಿಸದೆ ಸ್ಥಳೀಯ ಪಂಚಾಯಿತಿಯು ಮತ್ತು ಜಿಲ್ಲಾಡಳಿತಗಳು ತಾತ್ಸಾರ ತಾಳಿವೆ ಎಂದು ಸಂತ್ರಸ್ತರು ಅಳಲು ತೋಡಿಕೊಂಡಿದ್ದಾರೆ. ಸಮಸ್ಯೆ ಬಗ್ಗೆ ಪಂಚಾಯಿತಿಯಿಂದ ಹಿಡಿದು ಶಾಸಕರವರೆಗೂ ದೂರು ನೀಡಲಾಗಿದ್ದರೂ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ 2-3 ದಿನದೊಳಗೆ ಸಮಸ್ಯೆಗೆ ಪರಿಹಾರ ಸಿಗದಿದ್ದರೆ ಜಿಲ್ಲಾಧಿಕಾರಿ ಮತ್ತು ಸಿಇಒ ಕಚೇರಿ ಎದುರು ಧರಣಿ ನಡೆಸಲು ನಿರ್ಧರಿಸಲಾಗಿದೆ ಎಂದು ಸಂತ್ರಸ್ತರ ಪರವಾಗಿ ಮೇಕೇರಿ ಪಂಚಾಯಿತಿ ಸದಸ್ಯ ಅಬ್ದುಲ್ ಖಾದರ್ ಎಚ್ಚರಿಕೆ ನೀಡಿದ್ದಾರೆ. ಪ್ರಕೃತಿ ವಿಕೋಪದಲ್ಲಿ ಭಾರಿ ಮಳೆಯಿಂದ ಇಂದಿರಾನಗರದಿಂದ 25 ಮನೆ ಗದ್ದೋಗಿ ಇವರು ನಮ್ಮ ಮೇಕೇರಿ ಪಂಚಾಯಿತಿ ವಾರ್ಡ್ ನಂಬರ್ 2ರಲ್ಲಿ ಜಿಲ್ಲಾಡಳಿತ ಆ ಜಾಗವನ್ನು ಗುರುತಿಸಿ ಇಲ್ಲಿ ವಾಸವಾಗಿ ಮನೆ ನಿರ್ಮಾಣ ಮಾಡಿ 25 ಮನೆ. ಆ ಟೈಮಲ್ಲಿ ಚಿಕ್ಕದೊಂದು ಈ 25 ಮನೆ ವಾಸ ಇರೋದು ಚಿಕ್ಕ ಬೋರ್ ಅಂತಂದ್ರೆ ಅದ್ರಲ್ಲಿ ನೀರೇ ಇದ್ದಿಲ್ಲ. ಆ ಟೈಮಲ್ಲಿ ನಾನು ಅದನ್ನೆಲ್ಲ ಸದಸ್ಯ ಆಗಿದ್ದೆ. ಅವ್ರ ಹತ್ರ ನಾನು ಚರ್ಚೆ ಮಾಡಿದೆ, 25 ಜನ ನೀವು ಈಗ ಬಂದು ಇಲ್ಲಿ ನಿಲ್ಲಿಸ್ತಾ ಇದ್ದೀರಲ್ಲ, ಇವರಿಗೆ ಕುಡಿಯೋ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಏನು ಅಂತ ಹೇಳೋದು, ನಾವು ಟ್ಯಾಂಕ್ ನಿರ್ಮಾಣ ಮಾಡಿ ಒಂದು ಬೋರ್ ಮಾಡಿ ಕೊಡ್ತೀನಿ ಅಂತ ಹೇಳಿ ಹೇಳಿದ್ರಲ್ಲಿ ಅವತ್ತು. ಆದರೆ ಈ ದಿವಸ ಇಲ್ಲಿವರೆಗೆ ಒಂದು ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ. ಸಿಒ ಅವರಿಗೆ ಖುದ್ದಾಗಿ ಆಪತ್ತೂರು ಪಂಚಾಯತಿಗೆ ಬಂದಾಗ ನಾನು ಕೇಳಿದೆ ಅವ್ರ ಹತ್ರ, ಈ ಥರ ನೀವು 25 ಜನ ಇಲ್ಲಿ ಬಂದು ಅಲ್ಲಿ 25 ಕುಟುಂಬಸ್ಥರು ಇಲ್ಲಿ ಬಂದಿದ್ದಾರೆ, ಅವರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಆಗ ಜಲಜೀವನ ಆಫೀಸರ್ ಇದರಲ್ಲಿ ಇಂಜಿನಿಯರ್ ಅವ್ರ ಹತ್ರ ಇದು ಮಾಡಿ ಕೊಡಿ ಅಂತ ಹೇಳಿ ಹೇಳಿದ್ರು. ಆದರೆ ಇಲ್ಲಿಯವರೆಗೆ ಈ ನಿಮಿಷದವರೆಗೆ ಅಲ್ಲಿಗೆ ಯಾರೇ ಇಂಜಿನಿಯರ್ ಆಗಲಿ ಯಾರೇ ಬಂದಿಲ್ಲ. ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಈ ನೀರಿನ ಟ್ಯಾಂಕ್ ಅಲ್ಲಿ ಈ ಬೋರ್ನಲ್ಲಿ ನೀರು ಕಲ್ತು ನೀರು ಬರ್ತಾ ಇದೆ. ಜಲಪ್ರಳಯದ ಸಂದರ್ಭ ಮಡಿಕೇರಿಯಿಂದ ಸುಮಾರು 22 ಸಂತ್ರಸ್ತರಿಗೆ ಮೇಕೇರಿ ಪಂಚಾಯಿತಿಯ ಬಿಳಿಗೇರಿಯ 2ನೇ ವಾರ್ಡ್ನಲ್ಲಿ ಮನೆ ನಿರ್ಮಿಸಿಕೊಡಲಾಗಿದ್ದು, ಅಲ್ಲಿದ್ದ ಕೊಳಕು ನೀರಿನ ಬೋರ್ವೆಲ್ನನ್ನೇ ಆಶ್ರಯಿಸಲಾಗುತ್ತಿದೆ. ಈ ನೀರು ಯಾವ ಉಪಯೋಗಕ್ಕೂ ಬರುತ್ತಿಲ್ಲ. ಖಾಸಗಿ ತೋಟಗಳಿಂದ, ಕೆಲವೊಮ್ಮೆ ದೂರದ ಮನೆಗಳಿಂದಲೂ ಬಾಡಿಗೆ ವಾಹನದಲ್ಲಿ ನೀರು ತರಿಸಲಾಗುತ್ತಿದೆ. ಟ್ಯಾಂಕ್ ನಿರ್ಮಾಣದ ಭರವಸೆ ಇನ್ನೂ ಈಡೇರಿಲ್ಲ. ಈ ಬಗ್ಗೆ ಜಿಲ್ಲಾ ಪಂಚಾಯಿತಿ ಸಿಇಒ, ಡಿಸಿ, ಶಾಸಕರಿಗೂ ಮನವಿ ಸಲ್ಲಿಸಲಾಗಿದೆ ಎಂದು ಅಬ್ದುಲ್ ಖಾದರ್ ಹೇಳಿದರು. ಜಲಜೀವನ್ ಮಿಷನ್ ಯೋಜನೆಯು ನಮ್ಮ ವಾರ್ಡಿಗೆ ಬಂದೇ ಇಲ್ಲ. ಹಾಕತ್ತೂರು ಪಂಚಾಯಿತಿಯ ಟ್ಯಾಂಕ್ನಿಂದ ಸಂಪರ್ಕ ಕಲ್ಪಿಸಲು ಬೇಡಿಕೆ ಇಟ್ಟರೂ ಸ್ಪಂದನೆ ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ 22 ಕುಟುಂಬಗಳು ದಾರಿ ಕಾಣದಾಗಿವೆ ಎಂದ ಅಬ್ದುಲ್ ಖಾದರ್, ಮುಂದಿನ 2-3 ದಿನಗಳಲ್ಲಿ ನೀರಿನ ಸಮಸ್ಯೆಗೆ ಪರಿಹಾರ ಸಿಗದಿದ್ದರೆ ಧರಣಿ ಮಾಡುವುದೊಂದೇ ದಾರಿ ಎಂದು ಅಬ್ದುಲ್ ಖಾದರ್ ಹೇಳಿದರು. ಮೇಕೇರಿ ಪಂಚಾಯಿತಿಯಲ್ಲಿ ಅನೇಕ ಬಡ ಕುಟುಂಬಗಳಿಗೆ ಸರ್ಕಾರದ ಸಹಾಯಧನಕ್ಕೆ ಮನೆ ಸಿಕ್ಕಿದೆ. ಆದರೆ ಅಂತವರಿಗೆ ವಿದ್ಯುತ್ ಸಂಪರ್ಕ ಸಾಧ್ಯವಾಗುತ್ತಿಲ್ಲ. ಸರ್ಕಾರವೇ ಮನೆಗೆ ಅನುದಾನ ನೀಡಿದೆ. ಪಂಚಾಯಿತಿಯೇ ಮನೆ ನಿರ್ಮಾಣಕ್ಕೆ ವರ್ಕ್ ಆರ್ಡರ್ ನೀಡಿದೆ. ಹೀಗಿದ್ದರೂ ವಿದ್ಯುತ್ ಸಂಪರ್ಕ ಸಾಧ್ಯವಿಲ್ಲ ಎಂದು ಪಿಡಿಒ ಸರ್ಕಾರದ ಆದೇಶ ತೋರಿಸುತ್ತಿದ್ದಾರೆ ಎಂದು ಅಬ್ದುಲ್ ಖಾದರ್ ಆರೋಪಿಸಿದರು. ಮನೆ ಕೊಡುವಾಗ ಇವರು ಕೇಳೋದ್ರ ಮಾತ್ರ ಆರ್ಟಿಸಿ ಮತ್ತೆ ಹಕ್ಕುಪತ್ರ ಏನು ಅಂತ ಕೇಳಿ ಮನೆ ಕೊಡ್ತಾರೆ, ವರ್ಕ್ ಆರ್ಡರ್ ಕೊಡ್ತಾರೆ. ಪಾಪದವರು ಮನೆಯೆಲ್ಲ ಕಟ್ಟಿ ಆದ್ಮೇಲೆ ಹೋಗಿ ಪಂಚಾಯತಿಯಿಂದ NOC ಕರೆಂಟ್ ಕೇಳುವಾಗ
ಇದು ಸರ್ಕಾರ ಆದೇಶ ಇದೆ ಕೊಡಬಾರ್ದು ಅಂತ. ಮತ್ತೆ ಇವ್ರು ಮನೆ ಕೊಡ್ತಾ ಇರೋದು? ಪಾಪದವರಿಗೆ ಮನೆ ಕೊಟ್ಟಿಲ್ಲದ್ರೆ ತೊಂದರೆ ಇಲ್ಲ, ಕೊಡ್ಲೇಬೇಕು, ವರ್ಕೌಟ್ ಕೊಡ್ತಾ ಇದ್ದಾರೆ, ಆದೇಶ ತೋರಿಸ್ತಾ ಇದ್ದಾರೆ, ಕೊಡ್ತಾ ಇಲ್ಲ. ಆದೇಶ ಇದೆ ಅಂತ ತೋರಿಸ್ತಾ ಇದ್ದಾರೆ ಪಂಚಾಯತಿಯಲ್ಲಿ, ಕೊಡ್ಲಿಕ್ಕೆ ಅಲ್ಲೆಲ್ಲ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅಂತ ಮೇಲಧಿಕಾರಿ ಹೇಳಿದ್ದಾರೆ ಅಂತೆ. ಮೇಲಧಿಕಾರಿ ಯಾಕೆ ಮತ್ತೆ ಮನೆ ಕೊಡ್ತಾ ಇದ್ದಾರೆ? ಅಲ್ಲ, ಸರ್ಕಾರ ಯಾಕೆ ಮನೆ ಕೊಡ್ತಾ ಇರೋದು ಇವರಿಗೆ, ಪಾಪದವರಿಗೆ? ಸರ್ಕಾರದ ಮನೆಗೆ ವಿದ್ಯುತ್ ಕೊಡ್ತಾ ಇಲ್ಲ. ನನ್ನ ವಾರ್ಡಲ್ಲಿ ನಿನ್ನೆ ಒಂದು ವಾರ ಮುಂದೆ ಒಬ್ಬರು ನನಗೆ ಕರೆಂಟ್ ಬೇಕು ಅಂತೇಳಿ ಪರ್ಮಿಷನ್ ವಿದ್ಯುತ್ ಪರ್ಮಿಷನ್ಗೆ ಬಂದಿದ್ರು. ಸಾಮಾನ್ಯ ಸಭೆಯಲ್ಲಿ ನೆನ್ನೆ ತೀರ್ಮಾನ ಮಾಡುವಾಗ ಪಿಡಿಯವರು ಹೇಳ್ತಿದ್ದಾರೆ ಸರ್ಕಾರದ ಆದೇಶ ಇದೆ, ಕೊಡೋಂಗಿಲ್ಲ ಅಂತ ಹೇಳ್ತಿದ್ದಾರೆ. ನಾನು ಹೇಳಿದ ಆದೇಶ ತೋರಿಸಿದ್ದ, ಮೇಲಧಿಕಾರಿ ಆದೇಶ ಹೇಳಿದ್ದಾರೆ ಇದು ಕೊಡೋಂಗಿಲ್ಲ ಅಂತ. ಮತ್ತೆ ಇವರು ಹೇಗೆ ಒಂದು ಮನೆ ಕೊಡುವಾಗ ಕೊಡಬೇಕಾದ್ರೆ ಇದು 911 ಬೇಕಂತೆ, ಇದು ಮೂಡಾಪುರ ತಗೊಳ್ಬೇಕಂತೆ. ಇದು ಯಾವ ನ್ಯಾಯ? ಅಲ್ಲ, ಮೇಕೇರಿ ಪಿಡಿಯೋ ಅಲ್ಲ, ಅವರಿಗೆ ಆದೇಶ ಇದೆ, ಅವರ ಆದೇಶ ತೋರಿಸ್ತಾ ಇದ್ದಾರೆ. ಗೋಷ್ಠಿಯಲ್ಲಿ ಸಂತ್ರಸ್ತರಾದ ಹೇಮಾವತಿ, ದೀಪಿಕಾ ಎ, ಟಿವಿ ನಿರ್ಮಲಾ, ಕೆಜಿ ನಿರ್ಮಲಾ ಮತ್ತು ಎಂಎಲ್ ಬೇಬಿ ಉಪಸ್ಥಿತರಿದ್ದರು.